ನೋಡಿ, ಅದು ಮಾಹಿತಿ ಯಾವುದೇ ಆಧಾರ ಮೇಲೆ ಸುಮ್ಮನೆ ನಾನು ಅಥವಾ ಯಾವುದೇ ಒಂದು ಸ್ಪಷ್ಟವಾದಂಥ ಮಾಹಿತಿ ಇಲ್ಲದೇ ನಾನು ಸುಮ್ಮನೆ ಆರೋಪ ಮಾಡಲ್ಲ. ಆದರೆ ಇವತ್ತು ನಮಗೆ ಮೈಸೂರಿನಲ್ಲಿ ಅತ್ಯಂತ ಗಂಭೀರವಾದಂಥ ಪ್ರಕರಣವನ್ನು ಆಚೆಗೆ ಬಂದಿದೆ. ಇದು ಒಂದೇ ಪ್ರಕರಣ ಅಲ್ಲ, ಸತತವಾಗಿ 1 ವರ್ಷದಿಂದ ಈ ಥರ ನೋಡ್ತಾ ಇದ್ದೀವಿ ಇಂಥ ಪ್ರಕರಣಗಳು. ಇದಕ್ಕೆ ಕಠಿಣ ಕ್ರಮ ತಗೋಬೇಕಾಗಿದೆ. ಯಾವ ಕಡೆಯಿಂದ ಏನಾಗಬೇಕು ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡಲಿ. ನಮಗೆ ಈ ಡ್ರಗ್ಸ್ ಮುಕ್ತ ಭಾರತ ಏನಿದೆ ಅದು ಮೈಸೂರಲ್ಲಿ ಪ್ರಥಮವಾಗಿ ಡ್ರಗ್ಸ್ ಮುಕ್ತ ಮೈಸೂರನ್ನು ಮಾಡಲಿ. ಸ್ಪಂದಿಸಲಿಲ್ಲ, ಯಾವುದೇ ರೀತಿ ಕಾರ್ಯರೂಪದ ಕೆಲಸ ಮಾಡಲಿಲ್ಲ ಅಂದರೆ ನಿಮ್ಮ ನಿಲುವು ಏನಾಗಿರುತ್ತೆ? ನಮ್ಮ ಹೋರಾಟ ಮುಂದುವರಿಯುತ್ತೆ. ಇದು ನಮ್ಮ ಜನರ ಮುಂದೆ ನಾವು ಹೋರಾಟ ಮಾಡಲೇಬೇಕಾಗುತ್ತೆ. ನಮ್ಗೆ ಇವತ್ತು ಎಲ್ಲ ಜನಪ್ರತಿನಿಧಿಗಳು ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರ ಮುಂದೆ ನಮ್ಮ ಹೋರಾಟ ಆಗುತ್ತೆ. ಜನರು ತೀರ್ಮಾನ ಮಾಡ್ತಾರೆ ಏನು ಮಾಡಬೇಕು ಅಂತ. ಹಾಂ, ನೋಡಿ, ನಾನು ಆಗಲೇ ಹೇಳಿದ್ದೀನಿ, ನಾನು ಕೂಡ ಅವ್ರು ಹೇಳಿರ್ತಕ್ಕಂಥ ಮಾತು ಮೇಲೆ ನಮ್ಮ ಘೋಷಣೆನೂ ಕೂಡ ಮಾಡಿದ್ದು. ಸೊ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ ನಾವೆಲ್ಲರೂ ಅವ್ರು ಹೇಳೋ ಮಾತು ಮೇಲೇ ನಮ್ಮ ನಿಲುವನ್ನು ಕೊಡ್ತೀವಿ. ಇವತ್ತು ನಮಗೂ ಕೂಡ ಅದು ಒಂದು ರೀತಿ ತಪ್ಪು ಮಾಹಿತಿ ಕೊಟ್ಟಿದ್ದೀವಿ ಅಂತ ಎಲ್ಲರ ಮುಂದೆ ಅದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಸೊ ಇವತ್ತು ಅವರು ತಮ್ಮ ಒಂದು ಹೇಳಿಕೆಗಳು ಹೇಳುವಾಗ ಜವಾಬ್ದಾರಿಯುತ ರೀತಿಯಲ್ಲಿ ಕೊಡಬೇಕು. ಎಲ್ಲ ಮಾಹಿತಿಗಳು ಜನರ ಮುಂದೆ ಇಡಬೇಕಾಗಿದೆ, ಮಂಡಿಸಬೇಕಾಗಿದೆ. ಅದರ ಮೂಲಕನೇ ಅವರ ಒಂದು ಸ್ಪಷ್ಟವಾದಂಥ ಒಂದು ಮಾಹಿತಿ ಆಚೆಗೆ ಬರುತ್ತೆ.